ಇವರು ವರ್ಷಕ್ಕೆ ಒಂದು ಸಿನಿಮಾ ಮಾಡಲ್ಲ, 4 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ 4 ವರ್ಷಕ್ಕೆ 5 ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಕೂಡ ಪ್ಯಾನ್ ಇಂಡಿಯಾ ಅಂತ ಏನಿದೆಯಲ್ಲ ಅದೆಲ್ಲ ಕೂಡ ಒಂದು ಕಡೆ ಟರ್ನ್ ಮಾಡಿ ನೋಡುವಂಥ ಸಿನಿಮಾ. ಇವತ್ತು ದೀಪಿಕಾ ಇಂಟರ್ನ್ಯಾಷನಲ್ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಂತಿದ್ದಾರೆ ಅಂದರೆ ಇವರ ಕ್ರೆಡಿಟು ತುಂಬ ದೊಡ್ಡದು. ಪ್ರತಿಯೊಂದು ಸಿನಿಮಾಗಳಲ್ಲೂ ಕೂಡ ಹೊಸ ನಟ ನಟಿಯರನ್ನು ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಗೌರಿ ಅಂತ ಸಿನಿಮಾದ ಮೂಲಕ ತಮ್ಮ ಮಗನನ್ನು ಇಂಡಸ್ಟ್ರಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಇವತ್ತು ಅವರ ಸಾಂಗ್ ರಿಲೀಸ್ ಆಗಿದೆ ಗೌರಿ ಸಿನಿಮಾದು. ಸೊ ಮಗನ ಬಗ್ಗೆ, ಮಗನ ಡೆಬ್ಯೂ ಬಗ್ಗೆ, ಗೌರಿ ಸಿನಿಮಾದ ಬಗ್ಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಅವ್ರು ಮಾತಾಡೋದಿದೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತನಾಡಲಿಕ್ಕೆ ಫಸ್ಟ್ ಟೈಮ್ ಸಿಕ್ಕಿದ್ರಿ. ಗೌರಿ ಸಿನಿಮಾದ ಸ್ಪೆಷಲ್ ಸಾಂಗ್ ಇವತ್ತು ರಿಲೀಸ್ ಆಯಿತು. ಸೊ ಎಷ್ಟು ಖುಷಿ ಇದೆ. ಸಾಂಗ್ ನಾವು ನೋಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಏನು ಹೇಳ್ತೀರಿ ಫಸ್ಟ್ ವರ್ಡ್ಸ್? ಇಲ್ಲ, ತುಂಬ ಕಷ್ಟಪಟ್ಟಿದ್ದಾನೆ ಸಮರ್ಜಿತ್. ಆ ಡ್ಯಾನ್ಸ್ ಇರ್ಬೋದು, ಆ ತರಬೇತಿ ಪಡೆಯೋದಿರ್ಬೋದು, ನೋಡಿದ್ರಿ ನೀವೇ ಸ್ಟೆಪ್ಸ್ ಎಲ್ಲ. ಸೊ ಸಾಕಷ್ಟು ಕಷ್ಟಪಟ್ಟಿದ್ದಾನೆ, ಅದು ಇವಾಗ ಪ್ರತಿಫಲ ನೀಡ್ತಾ ಇದೆ. ಸಾಂಗ್ ಚೆನ್ನಾಗಿ ಮೂಡ್ ಬಂದಿದೆ. ಮತ್ತು ಚಂದನ್ ಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ. ಚಂದನ್ ಶೆಟ್ಟಿ ಇಸ್ ಒನ್ ಆಫ್ ದ ಥರ ಯೂತ್ ಐಕಾನ್. ಯೂತ್ಸ್ಗೆ, ಯಂಗ್ಸ್ಟರ್ಸ್ಗೆ ರೀಚ್ ಮಾಡೇ ಮಾಡ್ತಾರೆ ಅವ್ರ ಸಾಂಗ್ನ. ಅದು ಎಲ್ಲರಿಗೂ, ಬರೀ ಯಂಗ್ಸ್ಟರ್ಸ್ಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನತೆಗೆ ಈ ಸಾಂಗ್ ರೀಚ್ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಡ್ಯಾನ್ಸ್ ಮಾಡೋಂಥ ಸಾಂಗು ಮತ್ತು ಪೆಪ್ಪಿ ಸಾಂಗು ಮತ್ತು ಮನಕ್ಕೆ ಮುಟ್ಟೋಂಥ ಸಾಂಗು, ಹೃದಯಕ್ಕೆ ಮುಟ್ಟೋಂಥ ಸಾಂಗು. ಇದು ಟೈಮ್ ಬರುತ್ತೆ. ಸರ್, ಗೌರಿ ಸಿನಿಮಾ ಅದ್ರ ಶಕ್ತಿ ಏನು, ಅದ್ರ ಪವರ್ ಏನು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು. ಆದರೆ ಗೌರಿ ಅಂತ ಟೈಟ್ಲ್ ಇಟ್ಟು ಮಗನನ್ನು ಲಾಂಚ್ ಮಾಡೋದಕ್ಕೆ ಒಂದು ಬೇರೆಯದೇ ಒಂದು ರೀಸನ್ ಇದೆ. ಅದನ್ನು ರೀಸನ್ ಸಿನಿಮಾ ರಿಲೀಸ್ ಆದಮೇಲೆ ಫಸ್ಟ್ ಶೋ ಗೊತ್ತಾಗುತ್ತೆ ಅಂತ ಈ ಹಿಂದೆ ಹೇಳಿದ್ರಿ. ಬಹುಶಃ ಈಗಲೂ ರಿವೀಲ್ ಮಾಡೋಕ್ಕಿಲ್ಲ, ಬಟ್ ಆದರೂ ಗೌರಿ ಅಂತ ಟೈಟ್ಲೇ ಯಾಕೆ ಅಂತ? ಇಲ್ಲ, ಗೌರಿ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮೇಲೆ ಇರೋ ಪ್ರೀತಿ, ಅಭಿಮಾನ, ಮತ್ತು ಗೌರಿನ ಪ್ರತಿ ದಿನಾನೂ ಅಷ್ಟೇ, ಪ್ರತಿ ಕ್ಷಣವೂ ಅಷ್ಟೇ ಮಿಸ್ ಮಾಡ್ತೀನಿ. ಮತ್ತು ಅದಕ್ಕೋಸ್ಕರ ನಾನು ಹಲವಾರು ದಿನಗಳ ನಂತರ ಸಿನಿಮಾ ಮಾಡ್ತಾ ಇದ್ದಾಗ ಗೌರಿ ನೆನಪಾಗ್ತಾಯಿದ್ಲು. ಸಿನಿಮಾ ಮಾಡೋಕ್ಕಾಗ್ತಾಯಿರಲಿಲ್ಲ, ನೋವಿತ್ತು. ಮತ್ತು ಯಾಕೆ ಅವರ ಹೆಸರು ಗೌರಿ ಹೆಸರೇ ಇಡಬಾರ್ದು ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ಅವಳು ನನ್ನ ಅಕ್ಕ ಆಗಿರಲಿಲ್ಲ, ಅವಳು ನನ್ನ ತಾಯಿ ಆಗಿದ್ಲು. ಸೊ ಈ ರೀತಿಯಲ್ಲಿ ಗೌರಿ ಹೆಸರಿಟ್ಟು ಮತ್ತು ಅವಳಿಗೊಂದು ಏನಂತ ಕೃತಜ್ಞತೆ ಸಲ್ಲಿಸೋಣ, ನನಗೆ ಒಂದು ಮಗನಾಗಿ ನೋಡ್ಕೊಂಡಿರೋದಕ್ಕೆ ಅಂತ ಅವಳ ಹೆಸರಿಟ್ಟು ಸಿನಿಮಾ ಮಾಡ್ತಾಯಿದ್ದೀನಿ. ಅದೇ ಗೌರಿ ಸಿನಿಮಾ ಇವಾಗ ಬಿಗ್ ಸ್ಕ್ರೀನ್ ಮೇಲೆ ದರ್ಬಾರ್ ಮಾಡೋದಕ್ಕೆ ಅಥವಾ ದಗದಗಿಸೋದಕ್ಕೆ ರೆಡಿ ಆಗಿದೆ. ಸೊ ಯಾವಾಗ ಬರ್ಬೋದು? ಸಿನಿಮಾ ಹೇಗೆ ಬಂದಿದೆ ಕಂಪ್ಲೀಟಾಗಿ? ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ದೊಡ್ಡ ಬಜೆಟ್ಟಿನ ಸಿನಿಮಾ, ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಒಂದು ಯುವಕರು ಕೂಡ ಬಂದಿರೋಂಥ ಸಿನಿಮಾ. ಅದು ಸಾನಿಯಾ ಅಯ್ಯರ್ ಮತ್ತು ಸಮರ್ಜಿತ್ ಲಂಕೇಶ್ ಪಾದಾರ್ಪಣೆ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ದೊಡ್ಡ ಸ್ಟಾರ್ಸ್ಗಳಿದ್ದಾರೆ. ಮಾನಸಿ ಸುಧೀರ್ ಕಾಂತಾರ ಫೇಮು, ಮತ್ತು ಸಂಪತ್ ಮೈತ್ರಿಯ KGF ಫೇಮು, ಮತ್ತು ನೀನಾಸಂ ಅವರು ಅಶ್ವಥ್ ಇದ್ದಾರೆ, ಮತ್ತು ಮುಖ್ಯಮಂತ್ರಿ ಚಂದ್ರು ಇದ್ದಾರೆ, ಶ್ರೀಕೈ ಚಂದ್ರು ಇದ್ದಾರೆ, ಪ್ರಿಯಾಂಕಾ ಉಪೇಂದ್ರ ಇದ್ದಾರೆ, ಅಕುಲ್ ಬಾಲಾಜಿ ಇದ್ದಾರೆ, ಯೋಗಿ ಇದ್ದಾರೆ. ಸೊ ಹಲವಾರು ಜನ, ಸಂಜನಾ ಆನಂದ್ ಇದ್ದಾರೆ. ಈ ಥರ ನನಗೆ ಮರ್ತೋಗುತ್ತೆ, ಅಷ್ಟೊಂದು ದೊಡ್ಡ ತಾರಾಗಣ ಇರೋಂಥ, ದೊಡ್ಡ ತಂತ್ರಜ್ಞರಿರೋಂಥ ಸಿನಿಮಾ ಇದು. ಯಾವುದೇ ರೀತಿಯಲ್ಲೂ ಕಮ್ಮಿ ಮಾಡಿಲ್ಲ. ಮತ್ತು 6-7 ಸಾಂಗನ್ನ ಚಿತ್ರೀಕರಣ ಮಾಡೋಂಥ ಸಿನಿಮಾ. ಎಷ್ಟು ದೊಡ್ಡ ಬಜೆಟ್ ಆಗಿರ್ಬೋದು ನೀವೇ ಊಹಿಸಿ. ಒಂದೊಳ್ಳೆ ಸಿನಿಮಾ ಮಾಡಿದ್ದೀನಿ. ಮತ್ತು ನಾನು ಸಿನಿಮಾ ಮಾಡಿದಾಗ ಯಾವುದೂ ಕಾಂಪ್ರಮೈಸ್ ಮಾಡಲ್ಲ. ಮತ್ತು ಯಾವುದೇ ಒಂದು ಸೀನ್ ಇರ್ಬೋದು, ಒಂದು ಪಾತ್ರ ಇರ್ಬೋದು, ಅಥವಾ ಒಂದು ಇಡೀ ಸಿನಿಮಾ ಇರ್ಬೋದು, ಯಾವುದೇ ರೀತಿಯಲ್ಲೂ ಇಲ್ಲಿ ತನಕ ಕಾಂಪ್ರಮೈಸ್ ಮಾಡಿಲ್ಲ. ಅದ್ಭುತವಾಗಿ ಮೂಡಿ ಬಂದಿದೆ, ಜನಕ್ಕೆ ಇಷ್ಟ ಆಗುತ್ತೆ. ಒಂದು ಮ್ಯೂಸಿಕಲ್ ಸಿನಿಮಾ, ಒಂದು ಸಂಗೀತ ಆಧಾರಿತ ಸಿನಿಮಾ. ಸೋಷಿಯಲ್ ಮೆಸೇಜ್ ಮತ್ತು ಮ್ಯೂಸಿಕಲ್ ಸಿನಿಮಾ ಅಂತ ನೀವೇ ಹೇಳಿದ್ರಿ, ಬಟ್ ಕನ್ನಡದಲ್ಲಿ ಮಾತ್ರನಾ ಅಥವಾ ಪ್ಯಾನ್ ಇಂಡಿಯಾ ಬರ್ತಾ ಇದ್ದೀರಾ? ಕನ್ನಡಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ. ಕ್ವಶನ್ನು, ಅಭಿನಯ ಚಕ್ರವರ್ತಿ ಸೆಟ್ಟಿಗೆ ಹೋಗಿದ್ದೀರಾ, ಮ್ಯಾಕ್ಸ್ ಸಿನಿಮಾ ಸೆಟ್ಟಿಗೆ. ರಿಯಲ್ ಪ್ಯಾನ್ ಇಂಡಿಯಾ ಮಾಸ್ ಹೀರೋ ಅಂದರೆ ಒನ್ ಆ್ಯಂಡ್ ಓನ್ಲಿ ಸುದೀಪು, ಜೊತೆಗೆ ಹುಚ್ಚ ಮತ್ತು ಕೆಂಪೇಗೌಡ ಸಿನಿಮಾ ಥರನೇ ಅದೇ ಫ್ಲೇವರು, ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಸಿನಿಮಾ ಇರುತ್ತೆ ಅಂತ ಬರ್ಕೊಂಡಿದ್ರಿ ಕೂಡ. ನೀವು ಕಂಡಂಥ ಮ್ಯಾಕ್ಸ್ ಹೇಗಿದೆ, ಇದನ್ನು ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಶೇರ್ ಮಾಡೋದಾದರೆ? ಇಲ್ಲ, ಕಿಚ್ಚ ಸುದೀಪ್ ಅವ್ರ ಆ್ಯಟಿಟ್ಯೂಡ್ ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಅವ್ರ ಆ್ಯಟಿಟ್ಯೂಡು, ಅವನ ಆ್ಯಂಗರು, ಒಂದು ಆ್ಯಂಗ್ರಿ ಯಂಗ್ ಮ್ಯಾನು, ಮತ್ತು ಅವ್ರೇನಾರ ಒಂದು ತುಂಬ ಮನಸ್ಸಿಟ್ಟು ಅವರ ಒಂದು ಇನ್ಪುಟ್ ಇಟ್ಟು ಮಾಡಿದ್ರೆ ಸಿನಿಮಾ ಯಾವತ್ತೂ ಸೋತಿಲ್ಲ. ಯಾಕಂದರೆ ಆಟೋಗ್ರಾಫ್ ನೋಡಿ, ಅಥವಾ ಮಾಣಿಕ್ಯ ನೋಡಿ, ಈ ಥರ ಎಲ್ಲ ಅವ್ರು ಆಸೆ ಪಟ್ಟು, ಕಷ್ಟಪಟ್ಟು, ಇಷ್ಟಪಟ್ಟಿದ್ದು ಮಾಡೋ ಸಿನಿಮಾಗಳು. ಆ ರೀತಿಯಲ್ಲಿ ಕೆಂಪೇಗೌಡ ಮತ್ತು ಇವಾಗ ಮ್ಯಾಕ್ಸು ಕೂಡ ತುಂಬ ಪ್ರೀತಿಯಿಂದ ಮಾಡಿದ್ದಾರೆ. ತುಂಬ ಹತ್ತಿರವಾದ ಸಿನಿಮಾ, ಒಂದು ಅದ್ಭುತವಾದ ಆ್ಯಕ್ಷನ್. ನಾನು ಈ ಹಿಂದೆ ಯಾವುದೂ ನೋಡಿಲ್ಲ ಆ ಥರ ಆ್ಯಕ್ಷನ್ ಇರೋಂಥ ಸಿನಿಮಾ. ನನಗೆ ತೋರಿಸಿದ್ರು, ಹಲವಾರು ಸೀನ್ಗಳನ್ನು ತೋರಿಸಿದ್ರು, ಆ್ಯಕ್ಷನ್ಗಳನ್ನು ತೋರಿಸಿದ್ರು. ತುಂಬ ನನಗೊಂಥರ ಜುಮ್ ಅನಿಸ್ತು, ಒಂಥರ ಗೂಸ್ ಬಂಪ್ಸ್ ಬಂದಂಗೆ ಆಯಿತು. ಒಂಥರ ಆ ಥರ ಒಂದು ಸೀನ್ಗಳು ಮತ್ತು ಆ್ಯಕ್ಷನ್ ಇರೋಂಥ ಸಿನಿಮಾ. ತುಂಬ ಖುಷಿ ಆಯಿತು. ಮತ್ತು ಸುದೀಪನ್ನು ನೀವು ಹಲವಾರು ದಿನಗಳ ನಂತರ ಈ ಒಂದು ಆ್ಯಕ್ಷನ್ ಆ್ಯಂಗ್ರಿ ಯಂಗ್ ಮ್ಯಾನಾಗಿ ನೋಡ್ತೀರಾ. ಅದ್ಭುತವಾಗಿ ಮೂಡಿ ಬಂದಿದೆ. ಅಫ್ಕೋರ್ಸ್ ಗೌರಿ ಸಿನಿಮಾದ ಹಾಡು ಕೇಳಿಸಿದೆ, ಟೈಮ್ ಬರುತ್ತೆ. ತುಂಬ ಖುಷಿಪಟ್ಟರು, ಅದ್ಭುತವಾಗಿದೆ ಅಂತಂದರು. ಮತ್ತು ಅತಿ ಶೀಘ್ರದಲ್ಲೇ ನಮಗೆ ಬಂದು ಒಂದೊಳ್ಳೆ ಮೆಸೇಜು ಕೊಡ್ತೀನಿ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಇಂದ್ರಜಿತ್ ಲಂಕೇಶ್ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.